ಹೇಳ್ತಾನೆ, ಉದ್ಧವ ನಂಗೆ ಉಪದೇಶ ಮಾಡು ಅಂತ ನೀ ಕೇಳ್ತಾ ಇದೀಯಲ್ವಾ, ನಿಂಗೇನೋ ಮಾಡ್ತೀನಿ, ಎದುರಿಗಿದೆಯಾ ಮಾಡಿಬಿಡ್ತೀನಿ. ಎಲ್ಲರೂ ನಿನ್ನ ಹಾಗೆ ಕೇಳಿದ್ರೆ ಎಲ್ಲರಿಗೂ ಹೋಗಿ ನಾನೇ ಹೇಳಲಿಕ್ಕಾಗತ್ತಾ? ಪ್ರತಿಯೊಬ್ಬನಿಗೂ ಬಂದು ಶಂಕುಚಕ್ರ ಗದಾಪಾಣಿಯಾಗಿ ಅವರಿಗೆಲ್ಲ 800 ಶ್ಲೋಕ 700 ಶ್ಲೋಕ 20 ಶ್ಲೋಕ ಎಲ್ಲ ಹೇಳ್ಕೊಂಡು ಕೂತ್ಕೊಳ್ಳಿಕ್ಕಾಗತ್ತಾ? ಹೇಳಲ್ಲ. ಹಾಗಾದ್ರೆ ಎಲ್ಲರೂ ಉದ್ಧಾರ ಆಗೋದು ಹೇಗೆ? ನಿಂಗೇನೋ ನಾನಿದ್ದೀನಿ, ಅರ್ಜುನಂಗೇನೋ ಕೃಷ್ಣ ಸಿಕ್ಕ, ಯಾರೋ ಯೋಗ್ಯರಿದ್ದವ್ರಿಗೆ ಒಬ್ಬೊಬ್ಬರು ಸಿಗ್ತಾರೆ, ಉದ್ಧಾರ ಆಗ್ತಾರೆ. ಆದರೆ ಎಲ್ಲರೂ ಉದ್ಧಾರ ಆಗೋದು ಹೇಗೆ? ಶ್ರೀ ಭಗವಾನ್ ಉವಾಚ ಪ್ರಾಯೇಣ ಮನುಜಾಲೋಕೆ ಲೋಕಸ್ತತ್ವ ವಿಚಕ್ಷಣಾ ಸಮುದ್ಧರಂತಿ ಆತ್ಮಾನಂ ಆತ್ಮಾನೈವ ಶುಭಾಶಯಾತ್. ಉದ್ಧಾರ ಹೇಗಾಗಬೇಕು ಮನುಷ್ಯ ಮಾತ್ರದವರು ಅಂದರೆ, ನೋಡಿ, 2 ರೀತಿ ಪ್ರಾಣಿಗಳಿದೆ. ಶಾಸ್ತ್ರದಲ್ಲಿ 2 ಪ್ರಾಣಿಗಳ ಹೆಸರು ಹೇಳ್ತಾರೆ. ಅದು ಆ ವಿಭಾಗ ಹೇಗೆ ಅಂದರೆ, 2 ಕಾಲಿನ ಪ್ರಾಣಿ, 4 ಕಾಲಿನ ಪ್ರಾಣಿ. ದ್ವಿಪದೇ ಶಂಚತುಷ್ಪದೇ, ಎಲ್ಲರೂ ಪ್ರಾಣಿಗಳೇ. ವಿಭಾಗ ಹೇಗಂದರೆ, ಪ್ರಾಣವುಳ್ಳವರೆಲ್ಲ ಪ್ರಾಣಿಗಳು. ವಿಭಾಗ ಹೇಗಂದರೆ 2 ಕಾಲಿಂದು 4 ಕಾಲಿಂದು. ಈ ಡಿಫ್ರೆನ್ಸ್ 4 ಕಾಲಿಗೂ 2 ಕಾಲಿಗೆ ಏನು ವ್ಯತ್ಯಾಸ ಅಂದರೆ, 2 ಕಾಲಿಂದು ಮನುಷ್ಯ, ನರ, ಇಲ್ಲ ಅಂದರೆ ವಾನರ. ವಾನರ ಬಂದು ಪಶು, ನರ ಬಂದು ಮನುಷ್ಯ. ಏನು ವ್ಯತ್ಯಾಸ ಅಂದರೆ, ಯೋಚನೆ ಮಾಡುವ ಬುದ್ಧಿ ಇರೋದು ಮನುಷ್ಯನಿಗೆ ಮಾತ್ರ. ಯೋಚನೆ ಅಂದರೆ ಏನು? ಯೋಚನೆ ಅಂದರೆ ಈ ಊಟ, ತಿನ್ನೋದು, ಮಲಗೋದು, ಸಂಸಾರ, ಇವು ಯೋಚನೆ ಅಲ್ಲ. ಇವು ಪ್ರಾಣಿಗಳಿಗೂ ಕಾಮನ್. ಅವು ಹುಡುಕಿ ಸರಿಯಾಗಿ ಕ್ಯಾಚ್ ಮಾಡುತ್ತವೆ. ಒಂದು ಕೋತಿ ಅದು ಕಿತ್ಕೋಬೇಕಂದ್ರೆ ಕ್ಲೀನಾಗಿ ಅಲ್ಲೇ ಕೈ ಹಾಕತ್ತೆ. ಎಲ್ಲೋ ಕೈ ಹಾಕಿ ಹಣ್ಣು ಬೀಜ ಎಲ್ಲ ಕಿತ್ಕೊಳ್ಳಿಕ್ಕೆ ಹೋಗಲ್ಲ. ಅವಕ್ಕೂ ಎಲ್ಲ ಇದೆ. ಆದರೆ ನನ್ನನ್ನು ಕಳಿಸಿದವ ಯಾರು? ಎಲ್ಲಿಂದ ಇಲ್ಲಿಗೆ ಬಂದೆ, ಇಲ್ಲಿಂದ ಎಲ್ಲಿ ಹೋಗಬೇಕು? ಈ ರೀತಿ ಅತೀಂದ್ರಿಯವಾದ ವಸ್ತುವನ್ನು, ಪರಾತ್ಪರವಾದ ಭಗವಂತನ ಬಗ್ಗೆ ಚಿಂತನೆ ಮಾಡುವ ಯೋಗ್ಯತೆ ಅದು 4 ಕಾಲಿನ ಪ್ರಾಣಿಗಳಿಗೆ ಭಗವಂತ ಕೊಟ್ಟಿಲ್ಲ. ಅದು ಒಂದೇ ಒಂದು ಪ್ರಾಣಿಗೆ ಕೊಟ್ಟಿದ್ದು 2 ಕಾಲಿನ ಪ್ರಾಣಿ, ಅದು ಮನುಷ್ಯ. ಹಾಗೆ ಮನುಷ್ಯ ಮಾತ್ರದವರೆಲ್ಲ ತಾವು ಉಪದೇಶವನ್ನು ಪಡೆಯುವಾಗ ಭಗವಂತನಲ್ಲಿ ಶಿಷ್ಯರಾಗಿ ಬರಬೇಕು. ಅವರು ಹೇಗೆ ಉದ್ಧಾರ ಆಗ್ಬೋದು ಅಂದರೆ, ಅವರು ಕೊಟ್ಟಿರೋ ಬುದ್ಧಿ ವಿಚಕ್ಷಣವಾದ್ದು, ವಿಲಕ್ಷಣವಾದ್ದು, ಎಲ್ಲ ಪ್ರಾಣಿಗಳಿಗೆ ಇಲ್ಲದ್ದು, 2 ಕಾಲಿನ ಪ್ರಾಣಿಗೆ ಮಾತ್ರ ಇರ್ತಕ್ಕಂಥದ್ದು ಧಿಯೋಯೋನ ಪ್ರಚೋದಯಾತ್ ಬುದ್ಧಿ. ಹಾಗಾದರೆ ಪ್ರತಿಯೊಬ್ಬರು ಅವರವರ ಬುದ್ಧಿಯನ್ನು ಆಧರಿಸಿಕೊಂಡು ಉದ್ಧಾರ ಆಗಬೇಕು. ಮಧ್ವಾಚಾರ್ಯರು ಈ ನಿಟ್ಟಿನಲ್ಲಿ ಒಂದು ಅದ್ಭುತವಾದ ಸಂದೇಶವನ್ನು ಮನುಕುಲಕ್ಕೆ ಕೊಡ್ತಾರೆ. ತುಂಬ ಜನ ತಪ್ಪು ಕಲ್ಪನೆ, ಮಧ್ವಾಚಾರ್ಯರು ಮಾಧ್ವರಿಗೆ ಮಾತ್ರ ಆಚಾರ್ಯರು ಅಂತ. ಇಲ್ಲ, ಮಾನವರಿಗೆ ಮಾಧವನನ್ನು ತೋರಿಸಿದ ಆಚಾರ್ಯರು ಮಧ್ವಾಚಾರ್ಯರು. ನೀವು ಮನುಷ್ಯರಾಗಿದ್ದರೆ ಸಾಕು, ಮಾಧ್ವರಾಗ್ಬೋದು. ಮಧ್ವಾಚಾರ್ಯರ ಮಾತನ್ನು ನಂಬಿ ಮಧ್ವಾಚಾರ್ಯರು ಹೇಳಿದಂತೆ ಜೀವನವನ್ನು ಅಳವಡಿಸಿಕೊಂಡ್ರೆ ಮಾಧ್ವರು. ನೀವು ಹುಟ್ಟಿನಿಂದ ಮಾಧ್ವರಾಗಿ ಮಧ್ವಾಚಾರ್ಯರ ಒಂದೂ ಮಾತು ಕೇಳದಿದ್ದರೆ ಅದು ಏನು ಪ್ರಯೋಜನ ಇಲ್ಲ. ಮಧ್ವಾಚಾರ್ಯರಂತಾರೆ, ಬಹುಚಿತ್ರ ಜಗತ್ ಬಹುದಾ ಕರಣಾತ್ ಪರಶಕ್ತಿರನಂತ ಗುಣ ಪರಮ. ಭಗವಂತ ದೊಡ್ಡವ ಅಂತ ತಿಳ್ಕೊಳ್ಬೇಕಾದ್ರೆ ಪುರಾಣ ಪುಸ್ತಕ ಬೇಕಿಲ್ಲ. ದೇವರು ನಿಮಗೆ ತಲೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಈ ಜಗತ್ತನ್ನು ನೋಡಿ, ಕಾಣುವ ಜಗತ್ತನ್ನು ನೋಡಿ, ಕಾಣದ ದೇವರನ್ನು ತಿಳಿರಿ. ಒಂದು ಕಾಣತ್ತೆ, ಒಂದು ಕಾಣಲ್ಲ. ಕಾಣೋದು ಯಾವುದು? ಜಗತ್ತು. ಇದು ಭಗವಂತನಿಂದ ನಿರ್ಮಾಣ ಆದ ಜಗತ್ತು. ಇದು ನಾನು ಮಾಡಿಲ್ಲ, ನಮ್ಮಪ್ಪ ಮಾಡಿಲ್ಲ, ನಮ್ಮ ತಾತ ಮಾಡಿಲ್ಲ, ಅದು ದೇವರು ಮಾಡಿದ್ದು. ಈ ಜಗತ್ತನ್ನು ಸ್ವಲ್ಪ ನೋಡಿ, ಬಹುಚಿತ್ರ ಜಗತ್ತು, ವಿಚಿತ್ರ ವಿಚಿತ್ರ, ಎಂಥ ಅದ್ಭುತವಾದ ಜಗತ್ತು. ನೀವು ಸುಮ್ಮನೆ ಅಕ್ವೇರಿಯಮ್ಮಲ್ಲಿರುವ ಮೀನನ್ನು ನೋಡ್ತಿದ್ರೆ ಸಾಕು, ಎಷ್ಟು ಒಳ್ಳೆ ಬಣ್ಣ ಹಚ್ಚಿದ್ದಾನೆ. ಈ ಥರ ನೀವು ಪೇಂಟಿಂಗ್ ಮಾಡಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಥರ ಮಾಡಿಲ್ಲ, ಒಂದೊಂದು ಥರ ಒಂದೊಂದು. ಇನ್ನೆಷ್ಟು ಡೈಗಳು ಭಗವಂತನ ಹತ್ರ ಇರ್ಬೋದು. ಒಂದು ರೂಮ್ ಇದ್ದಾಗ ಒಂದು ರೂಮ್ ಇಲ್ಲ ರೀ, ಆ ಇಂಜಿನಿಯರ್ ಭಾರಿ ರೀ, ಏನು ಮನೆ ಕಟ್ಟಿದ್ದಾರೆ. ಅಲ್ಲ, ಒಂದು 30-40 ಸೈಟಲ್ಲಿರೋ ಮನೆ ನೋಡಿ ಇಂಜಿನಿಯರ್ ತಲೆಯನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂದರೆ, 50 ಕೋಟಿ ವಿಸ್ತೃತವಾದ ಈ ಬ್ರಹ್ಮಾಂಡದ ಒಳಗಿರುವ ಅದ್ಭುತವನ್ನು ನೋಡಿ ಇದನ್ನು ನಿರ್ಮಾಣ ಮಾಡಿದ ಭಗವಂತನನ್ನು ತಿಳಿಯುವ ಪ್ರಯತ್ನ ಮಾಡಿ. ನೀವು ಮಲಗಿದ್ರೂ ಕೂಡ ರೈಟ್ ಟೈಮ್ ಸೂರ್ಯ ಬರ್ತಾನೆ.
ನೀವು ಈಚೆಗೆ ಬರದೇ ಇದ್ದು ರೈಟ್ ಟೈಮ್ ಸೂರ್ಯ ಮುಳುಗಿ ಹೋಗ್ತಾನೆ. ಈ ಮುಳುಗಿದ್ದು ಹೇಗೆ, ಬಂದದ್ದು ಹೇಗೆ, ಸ್ವಲ್ಪ ವಿಚಾರ ಮಾಡಿ. ಆ ವಿಚಾರ ಮಾಡ್ತಾ ಹೋದರೆ, ಆ ಜಾಡನ್ನು ಹಿಡಿತಾ ಹೋದರೆ ಭಗವಂತ ನಿಮಗೆ ಸಿಗ್ತಾನೆ. ಅದನ್ನೇ ಹೇಳ್ತಾರೆ, ಪ್ರಾಯೇಣ ಮನುಜ ಲೋಕೆ. ಬುದ್ಧಿವಂತನಾದ ಮನುಷ್ಯ ಲೋಕದಲ್ಲಿ ಯಾರ ಉಪದೇಶ ಇಲ್ಲದಿದ್ದರೂ ತನ್ನ ಬುದ್ಧಿಯಿಂದಲೇ ಲೋಕವನ್ನು ನೋಡ್ತಾ, ನಾವು ಜಗತ್ತು ನೋಡ್ತೇವೆ, ಅಬ್ಸರ್ವ್ ಮಾಡಲ್ಲ. ಒಬ್ಬ ಪೇಷಂಟ್ನ ಡಾಕ್ಟ್ರ್ ಹೇಳ್ತಾರೆ, ಯಾವಾಗ ಬಿಡ್ತೀರಿ? ಇಲ್ಲ 3 ದಿನ ಅಬ್ಸರ್ವ್ ಮಾಡ್ತೀವಿ. ಅಬ್ಸರ್ವ್ ಏನ್ರಿ, ನೋಡ್ರಿ ಕಣ್ಣು ಕಾಣ್ತಿಲ್ಲ, ಅಬ್ಸರ್ವ್ ಆ ವ್ಯತ್ಯಾಸಗಳನ್ನು ನೋಡ್ತೇವೆ ಅಂತಾರೆ. ಹಾಗಾದ್ರೆ ಜಗತ್ತನ್ನು ಸುಮ್ಮನೆ ನೋಡಬೇಡಿ, ಅದರ ವ್ಯತ್ಯಾಸಗಳನ್ನು ನೋಡಿ. ಒಂದಿದ್ದಾಗ ಒಂದಿಲ್ಲ. ಇವತ್ತು ನೋಡ್ಲಿಕ್ಕೆ ನಮ್ಮ ತಲೆ ಕೂದಲೆಲ್ಲ ಒಂದೇ ಥರ ಇರ್ಬೋದು, ಆದರೆ ಒಂದೇ ಥರ ಇಲ್ಲ. ಈ ದೂರದ ಬೆಟ್ಟ ನುಣ್ಣಿಗೆ ಅಂತ ನೋಡ್ಲಿಕ್ಕೆ ನುಣ್ಣಗೆ ಕಾಣುತ್ತೆ, ಹತ್ರ ಹೋದರೆ ಬೇರೆ ಬೇರೆ ಎನ್ನತ್ತೆ. ಇನ್ನೂ ಹತ್ರ ಹೋದಾಗ ಅದರೊಳಗಿರುವ ವ್ಯತ್ಯಾಸಗಳು ಕಾಣುತ್ತೆ ಅಲ್ವಾ? ಹೇಗೋ ಹಾಗೆ ಬುದ್ಧಿವಂತನಾದವ ಜಗತ್ತನ್ನು ಅಬ್ಸರ್ವ್ ಮಾಡ್ತಾನೆ, ಅವನು ತದೇಕ ಚಿತ್ತನಾಗಿ ನೋಡ್ತಾನೆ, ಅದರ ಒಳಗಿರುವ ವೈಚಿತ್ರ್ಯವನ್ನು ಗುರುತಿಸ್ತಾನೆ. ಆ ಗುರುತಿಸಿ ಇದನ್ನೆಲ್ಲ ನಿರ್ಮಾಣ ಮಾಡಿದವ ಒಬ್ಬ ಇದ್ದಾನೆ, ಅದು ಭಗವಂತ. ಅದರಿಂದ ಉದ್ಧಾರ ಆಗ್ತಾನೆ. ಹಾಗಾಗಿ ಅವನು ತತ್ವ ವಿಷಯದಲ್ಲಿ ಚೆನ್ನಾಗಿ ತಿಳ್ಕೊಂಡು ಹರಿಗುರುಗಳಲ್ಲಿ ಭಕ್ತಿಯನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಈ ಸಂಸಾರ ಕೂಪದಿಂದ ಉದ್ಧಾರ ಆಗ್ತಾನೆ. ಯಾರಿಗೆ ಯಾರು ಉದ್ಧಾರ ಮಾಡೋರಿಲ್ಲ, ಅವನಿಗವನೇ ಉದ್ಧಾರ ಆಗಬೇಕು, ಅವನಿಗವನೇ ಹಾಳಾಗಬೇಕು. ನಮಗೆ ಹಾಳಾಗಲಿಕ್ಕೆ ಕಾರಣ ನಾವೇ, ನಮಗೆ ಹಾಳಾಗಲಿಕ್ಕೆ ಕಾರಣ, ಉದ್ಧಾರ ಆಗಲಿಕ್ಕೂ ನಾವೇ ಕಾರಣ. ನಿಮ್ಗೆ ಉದಾಹರಣೆ ಹೇಳಿಬಿಡ್ತೀನಿ, ಅರ್ಥ ಆಗುತ್ತೆ. ಈ ಬರೀ ಪುರಾಣ ಹೇಳೋರು ಅರ್ಥ ಆಗಲ್ಲ. ನಿಮ್ಮನೆ ಬಾಗಿಲು ತೆಗಿಲಿಕ್ಕೂ ಸೇಮ್ ಕೀ, ಹಾಕ್ಲಿಕ್ಕೂ ಅದೇ ಕೀ, ಹೌದಾ? ಇಲ್ಲ ಆಚಾರ್ಯ ನಮ್ಮಲ್ಲಿ 2 ಕೀ, ಹಾಕ್ಲಿಕ್ಕೂ ಒಂದು ಬೇರೆ ಇಟ್ಕೊಂಡು, ಅಲ್ಲ 1 ಕೀ ಇಟ್ಕೊಂಡೇ ಅವ್ಯವಸ್ಥೆ, ಅದನ್ನು ಕಳ್ಕೊಂಡು ಒದ್ದೆ 2 ಕೀ ಆಗ್ಬಿಟ್ರೆ ಮಾಡ್ತಿದ್ರಿ ಅಲ್ವಾ? ಒಂದೇ ಕೀ ಯಾವುದಕ್ಕೆ? ಲಾಕ್ಗೂ ಅದೇ, ಅನ್ಲಾಕ್ಗೂ ಅದೇ. ಹಾಗಾದರೆ ಉದ್ಧಾರ ಆಗಲಿಕ್ಕೂ ಅದೇ, ಹಾಳಾಗ್ಲಿಕ್ಕೂ ಅದೇ. ಆ ಕಿವಿ ಯಾವುದು ಅಂದರೆ ಬುದ್ಧಿ. ಬುದ್ಧಿ ಇರುವವ ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ಸಂಸಾರ ಕೂಪದಿಂದ ಮೇಲೆ ಬರ್ತಾನೆ. ಬುದ್ಧಿ ಇರುವವ ಉಪಯೋಗ ಮಾಡಿಕೊಳ್ಳದೆ ಹಾಳಾಗಿ ಹೋಗ್ತಾನೆ ಅಲ್ವಾ? ನಮ್ಮಲ್ಲಿ ಕೆಲವರು ಅಂತಾರೆ, ನಿಂಗೆ ಬುದ್ಧಿ ಇಲ್ವೇನಯ್ಯ, ನಿಂಗೆ ಹೇಳ್ಬೇಕು, ನಿಂಗೆ ಗೊತ್ತಾಗಲ್ವ ಇಷ್ಟೆಲ್ಲ ಅಂತಾರಲ್ಲ. ಹಾಗಾದ್ರೆ ಮೋಕ್ಷಕ್ಕೂ ಅದೇ, ಉದ್ಧಾರ ಆಗಲಿಕ್ಕೂ ಅದೇ. ದೇವರು ಯಾರಿಗೂ ಕೊಡದ ವಿಚಿತ್ರವಾದ ಒಂದು ಬುದ್ಧಿಶಕ್ತಿ, ಧೀಶಕ್ತಿ, ಯೋಚನಾ ಶಕ್ತಿ, ಅದನ್ನು ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅದರಿಂದ ಅವರೇ ಉದ್ಧಾರ ಆಗಬೇಕೇ ವಿನ ಯಾರಿಗ್ಯಾರೂ ಉದ್ಧಾರ ಆಗಲ್ಲ. ಇದು ಹೇಳೋದನ್ನು ಕೇಳಿದ್ರೆ ಆಶ್ಚರ್ಯ ಅನ್ಸತ್ತೆ ಅಲ್ಲ. ಅವ್ರಿಗವರೇ ಉದ್ಧಾರ ಆಗೋದಾದ್ರೆ ಈ ಮೇಷ್ಟ್ರು, ಗುರುಗಳು, ಸ್ಕೂಲು, ಪಾಠಶಾಲೆ, ಟೆಕ್ಸ್ಟು, ನಿಮ್ಮ ಪುರಾಣ ಇವೆಲ್ಲ ಯಾಕೆ ಬೇಕಿತ್ತು ಆಚಾರ್ಯ? ಅಲ್ಲ, ಇದೊಂದು ಕ್ರಮ. ಗುರುಗಳಲ್ಲಿ ಹೋಗಿ ಅಧ್ಯಯನ ಮಾಡಿ ಅಧ್ಯಾಪನ, ಇದೊಂದು ಕ್ರಮ. ನಮ್ಗೆ ಯಾರೂ ಗುರುಗಳೇ ಸಿಗಲಿಲ್ಲ ಅನ್ನೋರ್ಗೊಂದು ಕ್ರಮ ಬೇಕಲ್ಲ, ಅದು ಕ್ರಮವನ್ನು ಭಗವಂತ ಹೇಳ್ತಾನೆ. ಜಗತ್ತಿನಿಂದಲೂ ಕೂಡ ನಾವು ತಿಳಿಯುವಂಥ ಸಾಕಷ್ಟು ವಿಷಯಗಳಿದೆ, ಆದರೆ ನಮಗೆ ಪುರುಸೊತ್ತೇ ಇಲ್ಲ. ಏನು ತಲೆ ತಗ್ಗಿಸ್ಕೊಂಡು ಆಫೀಸ್ಗೆ ಹೋಗ್ತೀವಿ, ಮನೆಗೆ ಬರ್ತೀವಿ, ನಮಗೆ ಗೊತ್ತಾಗದಾಗ ವಯಸ್ಸಾಗತ್ತೆ, ಹೇಳದೆ ಕೇಳದೆ ಅವರು ರಿಟೈರ್ ಮಾಡ್ತಾರೆ, ಅಷ್ಟೊತ್ತಿಗೆಲ್ಲೋ ಆಸ್ಪತ್ರೆಗೆ ಸೇರಿಬಿಡ್ತೀವಿ, ಹೋಗೇ ಬಿಡ್ತೀವಿ. ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಏನೂ ನೋಡಲಿಕ್ಕೆ ಆಗಲಿಲ್ಲ. ಈ ಜೀವನವನ್ನು ಅನುಸಂಧಾನ ಪುರಸ್ಸರವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ತುಂಬ ಜನ 60 ಆದಮೇಲೆ ಮನೆಗೆ ಕಳಿಸಿದ್ರು ಇನ್ನೊಂದು ಕಡೆ ಕೆಲಸ ಹುಡುಕೊಂಡು ಹೋಗಿರ್ತಾರೆ. ಅನಿವಾರ್ಯತೆ ಕೆಲವರಿಗಿರುತ್ತೆ, ಅನಿವಾರ್ಯ ಇಲ್ಲದೆ ಇದ್ದರೂ ಕೆಲವರು ದುಡ್ದು ಅಭ್ಯಾಸ, ಮನೇಲಿ ಕೂತು ಏನು ಮಾಡ್ಲಾಚಾರೆ, ಅದಕ್ಕೆ ಹೋದೆ ಅಂತ. ಹೋಗ್ಬಾರ್ದು. ನೀವು ಜಗತ್ತನ್ನು ಇನ್ನಾದರೂ ನೋಡಿ, ದೇವರನ್ನು ಗುರುತಿಸ್ಬೇಕಾ? ಹಾಗಾದ್ರೆ ಜಗತ್ತನ್ನು ನೋಡಿ ಅಂತ ಹೇಳ್ತಾ, ಅತ್ರಾಪಿ ಉದಾಹರಂತಿ ಇತಿಹಾಸಂ ಪುರಾತನಂ. ಹಿಂದೆ ನಡೆದ ಒಂದು ಕಥೆ ಅಂದರೆ ಕಾಲ್ಪನಿಕ ಅಂತ ಆಗತ್ತೆ. ಇದು ಇತಿಹಾಸ, ಇದು ಕಾಲ್ಪನಿಕ ಅಲ್ಲ, ನಡೆದದ್ದು ಅಂತ ಕೃಷ್ಣ ಒಂದು ಕಥೆಯನ್ನು ಉದ್ದವನಿಗೆ ಹೇಳ್ತಾನೆ. ಒಬ್ಬ ಮನುಷ್ಯ ತಾನು ಹೇಗೆ ಉದ್ಧಾರ ಆಗ್ಬೋದು ಅಂತ. ಅದು ಹೇಗೆ ಹೇಳ್ತಾನೆ ಕತೆ ಅಂದರೆ, ಕೃಷ್ಣ ಹೇಳ್ತಾನೆ, ನಮ್ಮ ವಂಶದ ಹಿರಿಯ ಯದು ಮಹಾರಾಜ, ಇವನು ಯಾದವ, ಕೃಷ್ಣ ಯಾದವ. ಕಾರಣ ಅವನ ವಂಶದ ಮೂಲ ಪುರುಷ ಯದು. ಆ ಯದು ಒಮ್ಮೆ ಸಂಜೆ ವಿಹಾರಕ್ಕೆ ಹೊರಟಿದ್ದ. ಯದು ರಾಜ ಹೊರಟಾಗ ಒಬ್ಬ ಅವಧೂತ ಸಿಕ್ಕಾಗ ಅವನು ಅದ್ಭುತವಾಗಿ ಓಡಾಡ್ತಿದ್ದ. ಅವನ ಮನಸ್ಸಿನ ಒಳಗೆ, ಮುಖದ ಒಳಗೆ ಸಂತೋಷ, ನೆಮ್ಮದಿಯ ಛಾಯೆ ಇತ್ತು. ನೆಮ್ಮದಿಯ ಛಾಯೆಯನ್ನು ಯದು ಮಹಾರಾಜ ಗುರುತಿಸ್ದ. ಅವನನ್ನು ಸಂಧಿಸಿ ಮಾತಾಡಿಸಿ ಕೇಳಿದ, ಅಲ್ಲ, ನಾವು
ತುಂಬ ಫಿಕ್ಸೆಡ್ ಇಡ್ತೀವಿ. ಯಾಕೆ? ಆರಾಮಾಗಿರ್ಬೇಕು. ಇಟ್ಟಿದ್ದೇ ಪ್ರಾಬ್ಲಮ್ ಬರುತ್ತೆ ರೀ, ಆ ಬ್ಯಾಂಕೇ ಮುಳುಗಿ ಹೋಗ್ಬಿಡುತ್ತೆ ಗೋವಿಂದ. ಆಮೇಲೆ ಚೆನ್ನಾಗಿರ್ಬೇಕು ಅಂತ ಮನೆ ಕಟ್ತೀವಿ, ಅದ್ರ ಪಕ್ಕದಲ್ಲಿ ಇನ್ಯಾರೋ ಬಂದು ವಕ್ರಿಸ್ಕೊಂಡು ಕೂತು ಅಯ್ಯೋ ನಂಗೆ ಸಾಕ ಮನೆ ಯಾಕಾರು ಕಟ್ಟಿದ್ನ ಆಚಾರೆ, ಕಟ್ಟದೇ ಇದ್ದಿದ್ರೆ ಬಾಡಿಗೆ ಮನೆ ಬಿಟ್ಟು ಬಿಟ್ಟು ಹೋಗ್ಬೋದಿತ್ತು, ಈ ಕಟ್ಟಿದ ತಪ್ಪಿಗೆ ಇಲ್ಲೇ ಬಿದ್ದು ಸಾಯ್ಬೇಕು ಗೋಲ್ಡ್. ನಾವು ಚೆನ್ನಾಗಿರ್ಬೇಕು ಅಂತ ಏನೆಲ್ಲ ಮಾಡ್ತೀವಿ, ಚೆನ್ನಾಗಿರೋಕ್ಕೆ ಆಗಲ್ಲ.